ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಮೋಟಿವೇಶನಲ್ ಚಾನಲ್. ಸರ್ವೇ ಜನೋ ಸುಖಿನೋ ಭವಂತು. ಬಂಧುಗಳೇ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತಿನ ಪ್ರಪಂಚದಲ್ಲಿ ದುಡ್ಡೇ ಇಲ್ಲ, ದುಡ್ಡಿಲ್ಲದೆ ಬದುಕಲಿಕ್ಕೆ ಸಾಧ್ಯ ಇಲ್ಲ ಅಂತಲ್ಲ. ಸೊ ಇವತ್ತಿನ ಒಂದು ಅವಶ್ಯಕತೆಗೆ ತುಂಬ ನಮಗೆ ಇವತ್ತಿನ ದಿನನಿತ್ಯ ಬಳಸ್ತಕ್ಕಂತಹ ಬೆಲೆ ಏರಿಕೆಗಳು ಗಗನಕ್ಕೇರ್ತಾ ಇದೆ. ಸೊ ದುಡ್ಡಿಗೆ ನಾವು ಹೆಚ್ಚಿನದಾಗಿ ಅವಲಂಬಿತ ಆಗದೇ ಇದ್ದರೂ ಕೂಡ ದುಡ್ಡು ಜೀವನಕ್ಕೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಾನು ಸಾಕಷ್ಟು ವೀಡಿಯೋಸ್ಗಳನ್ನ ಒಂದು ಮನೆಯಲ್ಲೇ ಸಿಗ್ತಕ್ಕಂತಹ, ನಾನು ಯಾವುದೇ ರೀತಿ ಒಂದು ದುಡ್ಡನ್ನು ಖರ್ಚು ಮಾಡಿ ನಾನು ಅದನ್ನು ತೊಗೊಂಡು ಬಂದು ಇದನ್ನು ತೊಗೊಂಡು ಬಂದು ರೆಮಿಡೀಸ್ನ ಮಾಡಿ ಅದನ್ನೇ ಖರ್ಚು ಮಾಡಿ ರೆಮಿಡೀಸ್ ಮಾಡ್ಕೊಳ್ಳೋದಾದರೆ ದುಡ್ಡೆಲ್ಲಿಂದ ನಾವು ಉಳಿಸ್ಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ನಮಗೆ ಮನೆಯಲ್ಲೇ ಸಿಗ್ತಕ್ಕಂತಹ ಒಂದು ರೆಮಿಡೀಸ್ ವಸ್ತುಗಳನ್ನ ಉಪಯೋಗಿಸ್ಕೊಂಡು ಆ ದುಡ್ಡನ್ನು ಹೇಗೆ ನಾವು ಎಷ್ಟೇ ದುಡಿದ್ರೂ ಕೂಡ ಕೈಯಲ್ಲಿ ನಿಲ್ತಾ ಇರಲ್ಲ. ಸೊ ನಮಗೇನೇ ಒಂದು ಕಷ್ಟ ಬರಲಿ ಸುಖ ಬರಲಿ, ಒಂದು ಮಕ್ಕಳು ಫೀಸ್ ಕಟ್ಟಲಿಕ್ಕಾಗಿರ್ಬೋದು, ನಾವೇನೋ ಒಂದು ಮದುವೆ ಮಾಡಲಿಕ್ಕಾಗಿರ್ಬೋದು, ಸಾಕಷ್ಟು ಹಣ ದಿನನಿತ್ಯ ಪ್ರತಿಯೊಂದಕ್ಕೂ ಕೂಡ ನಮ್ಮ ಮನೆ ದಿನಸಿ ಆಗಿರ್ಬೋದು ಅಥವಾ ನಮ್ಮ ಮನೆ ಗ್ಯಾಸ್, ಕರೆನ್ಸಿ, ಇನ್ನಿತರೆ ಸಣ್ಣ ಪುಟ್ಟ ಖರ್ಚುಗಳಿಗೆ ತಿಂಗಳಲ್ಲಿ ದುಡ್ಡು ಬರುತ್ತೆ, ತುಂಬಾ ಹಣ ಬರುತ್ತೆ. ಅದು 1 ಡೇ 2 ಡೇ ಅಷ್ಟರಲ್ಲಿ ಪೂರ್ತಿ EMI, ಲೋನ್, ಈ ಸಾಕಷ್ಟು ಟ್ರೆಡಿಷನಲ್ ಆಗಿರ್ತಕ್ಕಂಥ ವಸ್ತುಗಳನ್ನ ತಗೊಳ್ತಕ್ಕಂಥದ್ದು, ಸಾಕಷ್ಟು ಒಂದು ಮೋಜು ಮಸ್ತಿಗೆ ಒಂದು ಮುಳುಗಿ ಅಥವಾ ಒಂದು ಯಾವುದೋ ಬ್ರ್ಯಾಂಡೆಡ್ ವಸ್ತುಗಳಿಗೆ ಮುಳುಗಿ ಅವ್ರನ್ನೋ ಮತ್ತಾರನ್ನೋ ಮೆಚ್ಚಲಿಕ್ಕೋಸ್ಕರ ನಾವೇನೇನೋ ತಗೊಂಡು EMI ಸಾಲ ತುಂಬಾ ಬೇಗ ಸಿಗ್ತಾ ಇದೆ ನಮಗೆ. ಅಂಥ ಅವಕಾಶಗಳು ಅಂಥ ವ್ಯವಸ್ಥೆಗಳು ತುಂಬಾ ಇವತ್ತಿನ ಟೆಕ್ನಾಲಜಿನಲ್ಲಿ ಮುಂದುವರೆದು ಬಿಟ್ಟಿದೆ. ಹಾಗಾಗಿ ಸಾಲ ದುಡ್ಡು ಸಿಕ್ಬಿಡುತ್ತೆ, ತಗೋ ಬಂದಿದ್ದಂಥ ದುಡ್ಡನ್ನು ಮನೇಲಿ ಖರ್ಚು ಮಾಡು, ಮತ್ತೆ ನೆಕ್ಸ್ಟು EMI ಲೋನ್ ಕಟ್ಟು, ಮತ್ತೆ ಆ ತಿಂಗಳಿನ ಸಂಬಳವನ್ನು ಆ ತಿಂಗಳಿನ ಖರ್ಚನ್ನು ನಿಭಾಯಿಸ್ಲಿಕ್ಕೋಸ್ಕರ ಮತ್ತೆ ಸಾಲ ಮಾಡು, ಆ ಸಾಲನ ತೀರಿಸ್ಲಿಕ್ಕೋಸ್ಕರ ಬಂದಂತಹ ಸಂಬಳವನ್ನು ಖರ್ಚು ಮಾಡು, ತೀರಿಸು, ಮತ್ತೆ ಸಾಲ ಮಾಡು. ಈ ರೀತಿ ತುಂಬಾ ಆಗ್ತಾ ಇದೆ. ಸೊ ನಿಮ್ಮ ಬದುಕಲ್ಲಿ ಏನಾದರೂ ಫಿನಾನ್ಷಿಯಲಿ ಪ್ರಾಬ್ಲಮ್ ಆಗ್ತಾ ಇದೆಯಾ? ಬಂದಂತಹ ದುಡ್ಡು ಖರ್ಚು ಕೈ ನಿಲ್ತಾ ಇಲ್ವಾ? ಸಂಬಳ ಬರುತ್ತೆ, ಎಷ್ಟೇ ದುಡಿದ್ರೂ ಕೂಡ ಅನ್ನೆಸೆಸರಿಯಾಗಿ ನಮಗೆ ಬೇಕಿಲ್ದಿರೋದಕ್ಕೆ ನಾವು ಖರ್ಚು ಮಾಡ್ತಾ ಇದ್ದೀವಿ ಅಂತ ಅಂದರೆ, ಇವತ್ತು ನಾನು ಉಪ್ಪಿನಲ್ಲಿರ್ತಕ್ಕಂಥ ಒಂದು ಒಳ್ಳೆ ಸೂಪರ್ ಆಗಿರ್ತಕ್ಕಂಥ ಆ್ಯಂಡ್ ಪವರ್ಫುಲ್ ಆಗಿರ್ತಕ್ಕಂಥ ರೆಮಿಡೀಸ್ನ ನಿಮ್ಮೊಂದಿಗೆ ತಂದಿದ್ದೀನಿ. ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡಬೇಡಿ ಆ್ಯಂಡ್ ಪೂರ್ತಿಯಾಗಿ ನೋಡಿ. ಎಲ್ರಿಗೂ ಕೂಡ ನಿಮ್ಮ ಆತ್ಮೀಯರೆಲ್ರಿಗೂ ಕೂಡ ವಿಡಿಯೋನ ಶೇರ್ ಮಾಡಿ. ಯಾಕಂದರೆ ನನಗೆ ಸಿಗ್ತಕ್ಕಂತಹ ಒಂದು ಉಪಾಯ ನಾನು ಹಿಂದೆ ಒಂದು ವಿಡಿಯೋದಲ್ಲಿ ಹೇಳಿದೆ. ಈ ಒಂದು ಸಿಗ್ತಕ್ಕಂತಹ ಉಪಾಯವನ್ನು ಇಟ್ಕೊಂಡು ಮತ್ತಾರು ಕೂಡ ಬೆಳೆದು ಬಿಡ್ತಾರೆ ಅನ್ನೋ ಸ್ವಾರ್ಥ ಬೇಡ. ನಿಮ್ಮ ಬಂಧುಗಳು, ನಿಮ್ಮ ಸ್ನೇಹಿತರು ಯಾರು ಇರ್ತಾರೆ ಎಲ್ರಿಗೂ ಕೂಡ ಶೇರ್ ಮಾಡಿ, ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ. ಆ್ಯಂಡ್ ಅವರಿಂದ ನಮಗೆ ಈ ರೀತಿ ಒಂದು ಹೆಲ್ಪ್ ಆಯಿತು ಅನ್ನೋ ಬ್ಲೆಸ್ಸು ನಿಮ್ಗೆ ಇನ್ನಷ್ಟು ದುಪ್ಪಟ್ಟು ಬ್ಲೆಸ್ ಮಾಡುತ್ತೆ ಅಂತ ಹೇಳ್ತಾ, ದಯವಿಟ್ಟು ಇನ್ನು ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಮತ್ತು ನಿಮ್ಮ ಆತ್ಮೀಯರೆಲ್ಲರಿಗೂ ಶೇರ್ ಮಾಡಿ ಅಂತ ಮತ್ತೊಮ್ಮೆ ಹೇಳ್ತಾ, ಲೆಟ್ಸ್ ಗೆಟ್ ಸ್ಟಾರ್ಟ್ ಗೈಸ್. ಸ್ನೇಹಿತರೆ, ನೀವು ಒಂದು ಗಾಜಿನ ಬಟ್ಟಲಿನಲ್ಲಿ ಉಪ್ಪನ್ನು ತಗೊಳ್ಬೇಕಾಗತ್ತೆ. ಸೊ ಇದನ್ನು ತಿಂಗಳಲ್ಲಿ 1 ಸಲ ಮಾಡಿಕೊಂಡ್ರೆ ಸಾಕು. ಇದನ್ನು ಯಾರ್ಯಾರು ಮಾಡ್ಕೊಳ್ಬೇಕಂತ ಅಂದರೆ, ಫಾರ್ ಎಕ್ಸಾಂಪಲ್ ಇವಾಗ ನಾನು ಫಸ್ಟ್ 3 ಸ್ಟೆಪ್ನಲ್ಲಿ ಹೇಳ್ತೀನಿ. ಗೌರ್ಮೆಂಟ್ ಜಾಬ್ ಮಾಡ್ತಾ ಇದ್ದೀರಾ, ನೀವು ತಿಂಗಳಿಗೆ ಒನ್ ಟೈಮ್ ಸ್ಯಾಲ್ರಿ ತೊಗೊಳ್ತೀರಾ, ಪ್ರೈವೇಟ್ ಜಾಬ್ ಅಥವಾ ಬೀದಿ ವ್ಯಾಪಾರಿಗಳಾಗಿರ್ಬೋದು ಅಥವಾ ರೈತರು ಒಂದು ಕೃಷಿನ ಬೆಳೆ ಬೆಳ್ತಕ್ಕಂತಹ ದುಡ್ಡನ್ನು ಇಟ್ಕೊಂಡು ಹೇಗೆ ಈ ಉಪ್ಪಿನ ರೆಮಿಡಿ ಮಾಡ್ಕೊಳ್ಬಹುದು ಅನ್ನೋದನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ಗಾಜಿನ ಬಟ್ಟಲಿನಲ್ಲಿ ಉಪ್ಪನ್ನು ತೊಗೊಳ್ಬೇಕಾಗತ್ತೆ, ನೀವು ದುಡ್ಡನ್ನು ತೊಗೊಳ್ಬೇಕಾಗತ್ತೆ. ಎಷ್ಟಾದರೂ ತೊಗೊಳ್ಬೋದು, 500 ರೂಪಾಯಿ, 100 ರೂಪಾಯಿ, 50 ರೂಪಾಯಿ, 10 ರೂಪಾಯಿ, ಎಷ್ಟಾದರೂ ತೊಗೊಳ್ಬೇಕಾಗತ್ತೆ. ಸೊ ಇದನ್ನು ನೀವು ಫಸ್ಟು ಹೇಳ್ತಕ್ಕಂತಹದ್ದು, ಗೌರ್ಮೆಂಟ್ ಮತ್ತು ಪ್ರೈವೇಟ್ ಜಾಬ್ನಲ್ಲಿ ಮಾಡ್ತಕ್ಕಂಥವ್ರಿಗೆ ಈ ತಿಂಗಳಲ್ಲಿ 1 ಟೈಮ್ ಸಂಬಳ ಬರುತ್ತೆ. ಆ ಸಂಬಳನ ನೀವೇನು ಮಾಡಿ ಅಂತ ಅಂದರೆ, ಫಸ್ಟು ನಿಮಗೆ ಸಂಬಳ ನಿಮ್ಮ ಅಕೌಂಟಿಗೆ ಕ್ರೆಡಿಟ್ ಆಗುತ್ತೆ ಅಲ್ವಾ, ಆದ ತಕ್ಷಣವೇ ಆ ದುಡ್ಡನ್ನು ನೀವು ಖರ್ಚು ಮಾಡ್ಕೊಳ್ಬೇಡಿ. ಅದು ಎಷ್ಟಾದರೂ ಆಗಿರಲಿ, ಸ್ವಲ್ಪ 50 ಆಗಲಿ 100 ಆಗಲಿ, ಆ ದುಡ್ಡನ್ನು ತೊಗೊಂಡು ಬಂದುಬಿಟ್ಟು ನೀವು ಒಂದು ಬಟ್ಟಲಿನಲ್ಲಿ ಉಪ್ಪನ್ನು ತೊಗೊಳ್ಳಿ. ಯಾವುದೇ ಕಾರಣಕ್ಕೂ ಉಪ್ಪು ಪುಡಿ ಉಪ್ಪಾಗಿರಬಾರ್ದು, ಹರಳುಪ್ಪಾಗಿರಬೇಕು, ಕಲ್ಲುಪ್ಪಾಗಿರಬೇಕು. ಸೊ ಪೌಡರ್ನ ತೊಗೊಳ್ಬೇಡಿ, ಕಲ್ಲುಪ್ಪನ್ನು ತೊಗೊಂಡು ಬೌಲಲ್ಲಿ ಹಾಕಿ, ಅದಕ್ಕೆ ನೀವು ತೊಗೊಂಡು ಬಂದಿರ್ತೀರಲ್ಲ ಸಂಬಳದ ದುಡ್ಡು, ಆ ದುಡ್ಡನ್ನು 50 ಆಗಿರ್ಬೋದು, 100 ಆಗಿರ್ಬೋದು, 500 ರೂಪಾಯಿ ಆಗಿರ್ಬೋದು, ಆ ದುಡ್ಡನ್ನು ತೊಗೊಂಡು ಬಂದು ಇದ್ರ ಮೇಲೆ ಹೀಗೆ ಇಡಬೇಕಾಗತ್ತೆ. ಸೊ ನೀವೆಷ್ಟು ದುಡ್ಡನ್ನು ತೊಗೊಂಡು ಬಂದಿರ್ತೀರಾ ಹಾಗೆ ಈ ದುಡ್ಡನ್ನು ನೀವು ಇದ್ರ ಮೇಲೆ
ಒಂದು ಬೌಲ್ ಒಳಗಡೆ ಉಪ್ಪು ಹಾಕಿರ್ತೀರ, ಉಪ್ಪಿನೊಳಗಡೆ ಈ ದುಡ್ಡನ್ನು ಇಟ್ಟು ದೇವ್ರ ಮನೆಯಲ್ಲಿ ಲಕ್ಷ್ಮಿ ಫೋಟೋದ ಮುಂದೆ ಇಡಬೇಕಾಗುತ್ತೆ. ನಿಮ್ಮ ಸ್ನಾನಾದಿಗಳನ್ನ ಮಾಡಿ ಆಗಿರ್ಬೋದು ಅಥವಾ ಬೆಳಗಿನ ಜಾವ ಆಗಿರ್ಬೋದು, ಯಾವ ಟೈಮಿಂಗ್ಸ್ ಆದರೂ, ನಾನು ಹೇಳ್ತಕ್ಕಂಥದ್ದು ಸಾಕಷ್ಟು ಸಮಯ ಬೆಳಗಿನ ಜಾವದಲ್ಲಿ ನೀವು ಉಪ್ಪಿನ ಬಟ್ಟಲಿನ ಮೇಲೆ ನಿಮಗೆ ಆಗಿರ್ತಕ್ಕಂಥ ಸಂಬಳದ ದುಡ್ಡನ್ನು ಇಮ್ಮಿಡಿಯೇಟ್ಲಿ ಅದನ್ನು ಏನೂ ಖರ್ಚು ಮಾಡ್ದಂಗೆ 150 1000 ರೂಪಾಯಿನೋ 500 ರೂಪಾಯಿನೋ ತೊಗೊಂಡು ಬಂದು ಆ ಉಪ್ಪಿನ ಬಟ್ಟಲಿನ ಮೇಲೆ ಇಟ್ಟು ದೇವರಿಗೆ ದೀಪ ಹಚ್ಚಿ, ನೀವು ನಿಮಗೆ ಸಾಕಷ್ಟು ಹಣ ಬರ್ತಾ ಇದೆ, ನನಗೆ ಯಾವುದೇ ರೀತಿ ತೊಂದರೆ ಇಲ್ಲ, ಆಗಿದೆ ಆಲ್ರೆಡಿ, ನನಗೆ ಯಾವುದೇ ರೀತಿ ಸಾಲ ಇಲ್ಲ, ಇಂತಹ ಒಂದು ಅತ್ಯುನ್ನತವಾದಂತಹ ಒಂದು ಅಮೂಲ್ಯವಾದಂತಹ ಕುಟುಂಬ, ಇಂತಹದೊಂದು ಸುಖಮಯವಾದಂತಹ ಕೆಲಸ, ಇಂತಹದೊಂದು ಯಾವುದೇ ಸಾಲ ಬಾಧೆ ಇಲ್ಲದಿರ್ತಕ್ಕಂತಹ ದುಡ್ಡನ್ನು ನನಗೆ ಕಲ್ಪಿಸೋದಕ್ಕೆ ಭಗವಂತನಿಗೆ, ಯೂನಿವರ್ಸ್ಗೆ ತುಂಬ ಹೃದಯದ ಧನ್ಯವಾದಗಳನ್ನ ಅಂತ ಅರ್ಪಿಸ್ತಾ ವಿಜುವಲೇಷನ್ ಮಾಡ್ಕೊಳ್ತಾ, ನನಗೆ ಯಾವುದೇ ರೀತಿ ಸಾಲ ಇಲ್ಲ, ಯಾವುದೇ ರೀತಿ ನನಗೆ ಹಣದ ತೊಂದರೆ ಇಲ್ಲ, ಪ್ರತಿ ಮೂಲೆಯಲ್ಲೂ ಕೂಡ ಜನ ಕಾಂಚಾಣ ಅನ್ನೋ ರೀತಿ ನನ್ನ ಮನೆಯಲ್ಲಿ ಆರ್ಥಿಕ ಸಮೃದ್ಧಿ, ಲಕ್ಷ್ಮಿ ಸ್ಥಿರವಾಗಿ ನಿಂತಿದ್ದಾಳೆ, ಇಂತಹ ಒಂದು ಅಮೂಲ್ಯವಾದಂತಹ ನನಗೆ ಇಷ್ಟೊಂದು ಐ ಆಮ್ ರಿಚ್, ನಾನು ಸೋ ಹ್ಯಾಪಿ, ಇಷ್ಟೊಂದು ದುಡ್ಡನ್ನು ಕೊಟ್ಟಿದ್ದಕ್ಕೆ ಯೂನಿವರ್ಸ್ಗೆ ತುಂಬ ಹೃದಯದ ಧನ್ಯವಾದಗಳು. ನಿಮಗೆ ಹೇಗೆ ಅನಿಸುತ್ತೆ ವಿಜುವಲೇಷನ್ ಆ್ಯಂಡ್ ಪಾಸಿಟಿವ್? ನಿಮಗೆ ಆಲ್ರೆಡಿ ಆಗಿದೆ ಇಂಥದ್ದು, ನನಗಾಗಿದೆ, ಇಂಥಷ್ಟು ದುಡ್ಡು ನನ್ನ ಹತ್ರ ಇದೆ, ಕೋಟಿಗಟ್ಟಲೆ ಅಷ್ಟು ನನ್ನ ಹತ್ರ ದುಡ್ಡಿದೆ, ಅಂತಹ ದುಡ್ಡನ್ನು ನಾನು ಎಷ್ಟೋ ಜನಕ್ಕೆ ನನ್ನಿಂದ ಸಹಾಯ ಮಾಡ್ತೇನೆ. ಈ ರೀತಿ ಅಫರ್ಮೇಷನ್ನ ಮಾಡಿಕೊಂಡು ದೇವ್ರ ಮುಂದೆ ಆವತ್ತು ದಿನ ನೀವು ಬೆಳಗಿನ ಜಾವ ಪೂಜೆ ಮಾಡಿ ಇಟ್ರಿ ಅಂದರೆ ಓವರ್ ನೈಟ್ ಪೂರ್ತಿ ಇದನ್ನು ದೇವರ ಮನೆಯಲ್ಲೇ ಇಟ್ಬಿಡಬೇಕು. ಸೊ ತದನಂತರ ಇನ್ನು ಮಾರನೇ ಬೆಳಿಗ್ಗೆಗೆ ಏನು ಮಾಡಬೇಕು, ಈ ನೋಟನ್ನು ಎತ್ಕೊಂಡು ನೀವು ಈ ನೋಟನ್ನು ಖರ್ಚು ಮಾಡಬಾರ್ದು. ಸೊ ನೆಕ್ಸ್ಟ್ ಮಂತು ಬರ್ತಕ್ಕಂಥ ಸ್ಯಾಲ್ರಿಯಿಂದ ಆ ನೋಟನ್ನು ಎತ್ಕೊಬಂದು ಮತ್ತೆ ಇದೇ ರೀತಿ ಪೂಜೆ ಮಾಡಿ ಭಗವಂತನ ಮುಂದೆ ಅರ್ಪಿಸುವವರೆಗೂ ಕೂಡ ಈ ನೋಟನ್ನು ಖರ್ಚು ಮಾಡಬಾರ್ದು. ನಿಮ್ಮ ವ್ಯಾಲೆಟಲ್ಲೋ ಅಥವಾ ಒಂದು ಬೀರುನಲ್ಲೋ ಎಲ್ಲಾದರೂ ಸಪ್ರೇಟಾಗಿ ಇಟ್ಬಿಡಿ ಇದನ್ನು. ಸೊ ಯಾಕಂತಂದರೆ ನೀವು ಪರ್ಸಲ್ಲಿ ಇಟ್ಕೊಬಿಟ್ರೆ ಅದನ್ನು ಮರೆತುಬಿಟ್ಟು ಖರ್ಚು ಮಾಡ್ಕೊಳ್ಬಿಡ್ತೀರ. ಸೊ ತದನಂತರ ನೆಕ್ಸ್ಟ್ ಮಂತ್ ಸ್ಯಾಲ್ರಿ ಬಂದಾಗ ಇದೇ ರೀತಿ ನೀವು ಆ ಸಂಬಳ ಆದ ತಕ್ಷಣ ಆ ನೋಟನ್ನು ತೊಗೊಬಂದು ಇದೇ ರೀತಿ ಪೂಜೆ ಮಾಡುವಾಗ ಈ ನೋಟನ್ನು ಬೇಕಾದರೆ ಯೂಸ್ ಮಾಡ್ಕೊಳ್ಬೋದು, ಆ ನೋಟನ್ನು ಯೂಸ್ ಮಾಡಬಾರ್ದು. ಸೊ ಈ ಉಪ್ಪನ್ನು ಏನು ಮಾಡಿ ಅಂತ ಅಂದರೆ ಅಡುಗೆ ಮನೆಯಲ್ಲಿರ್ತಕ್ಕಂಥ ಸಿಂಕ್ಗೆ ಇದನ್ನು ಕರಗಿಸ್ಬಿಟ್ಟು ಸಿಂಕ್ಗೆ ಹಾಕಿಬಿಡಿ. ಸೊ ನಿಮ್ಮನೆ ಅಡುಗೆ ಮನೆಯಲ್ಲಿ ಸಿಂಕ್ ಇಲ್ಲ ಅಂತ ಅಂದರೆ ಒಂದು ಬಕೆಟಲ್ಲೋ ಅಥವಾ ಬೌಲಲ್ಲೋ ನೀರು ಹಾಕಿ ಕರಗಿಸಿ ಯಾರು ಓಡಾಡ್ತಾ ಇರ್ತಕ್ಕಂಥ ಜಾಗದಲ್ಲಾಗಿರ್ಬೋದು ಅಥವಾ ಒಂದು ಗಿಡದ ಬುಡದಲ್ಲಿ ಆದರೂ ಹಾಕಿಬಿಡಿ. ಸೊ ಇದು ಒಂದು ಸ್ಟೆಪ್ ಆಯಿತು. ಯಾರು ಗೌರ್ಮೆಂಟ್ ಜಾಬಲ್ಲಿರ್ತಾರೆ ಅಥವಾ ಯಾರು ಪ್ರೈವೇಟ್ ಜಾಬಲ್ಲಿರ್ತಾರೆ ಅವ್ರಿಗೆ ಸಂಬಳ ಬಂದಂತಹದ್ದು. ಸೊ ಈ ಬೀದಿ ವ್ಯಾಪಾರಿಗಳಿರ್ತಾರೆ ಗೊತ್ತಾ, ಅಂಥವ್ರಿಗೆ ಡೈಲಿ ದುಡ್ಡು ಬರ್ತಾ ಇರುತ್ತೆ. ಅಂಥವ್ರು ಏನು ಮಾಡಿ ಅಂತ ಅಂದರೆ 5 ರೂಪಾಯಿನೋ 10 ರೂಪಾಯಿನೋ ಅವತ್ತು ಬಂದಂತಹ ದುಡ್ಡನ್ನು ನಿಮ್ಮ ಪರ್ಸಲ್ಲಿ ಒಂದನ್ನು ಇಟ್ಕೊಬಿಡಿ, ಅದನ್ನು ಖರ್ಚು ಮಾಡಬೇಡಿ. ನೀವು ಒಂದು ಡೇಟ್ನ ಫಿಕ್ಸ್ ಮಾಡ್ಕೊಳ್ಳಿ, 31ನೇ ತಾರೀಕು ಅಥವಾ 30ನೇ ತಾರೀಕು ಅಥವಾ 1ನೇ ತಾರೀಕು. ಆ 1ನೇ ತಾರೀಕು ನಿಮಗೆ ದಿನ ಕೂಡಿಟ್ಟಿದ್ದು 1000 ರೂಪಾಯಿನೋ 10,000 ರೂಪಾಯಿನೋ ಎಷ್ಟೋ ದುಡ್ಡಾಗಿರುತ್ತೆ, ಅದರಲ್ಲಿ ಒಂದು 10 ರೂಪಾಯಿನೋ ಅಥವಾ 50 ರೂಪಾಯಿನೋ ದುಡ್ಡನ್ನು ಎತ್ಕೊಂಡು ಸೇಮ್ ಇದೇ ರೀತಿ ಪ್ರೊಸೆಸ್ನ ನೀವು ಯೂಸ್ ಮಾಡಬೇಕಾಗುತ್ತೆ. ಸೇಮ್ ಆ ನೋಟನ್ನು ತೊಗೊಂಡು ಬಂದು ಈ ರೀತಿ ಉಪ್ಪಿನ ಮೇಲೆ ಇಟ್ಟು ಭಗವಂತನಲ್ಲಿ ಈ ರೀತಿ ಅಫರ್ಮೇಷನ್ನ ಮಾಡಿಕೊಂಡು ಆ ನೋಟನ್ನು ನೀವು ಖರ್ಚು ಮಾಡ್ಕೊಳ್ಬೇಡಿ. ನೆಕ್ಸ್ಟ್ ಮಂತು 1ನೇ ತಾರೀಕು ನಿಮ್ಗೆ ಪೂಜೆ ಮಾಡ್ತಿರಲ್ಲ ಆಗ ಈ ನೋಟನ್ನು ಯೂಸ್ ಮಾಡ್ಕೊಳ್ಳಿ, ಆ ನೋಟನ್ನು ಯೂಸ್ ಮಾಡ್ಕೊಳ್ಬೇಡಿ. ಇದೇ ರೀತಿ ಉಪ್ಪನ್ನು ನಿಮ್ಮ ಸಿಂಕಲ್ಲಿ, ಅಡುಗೆ ಮನೆ ಸಿಂಕಲ್ಲಿ ಹಾಕಿಬಿಡಿ ಅಥವಾ ಒಂದು ಬಕೆಟ್ ಅಥವಾ ನೀರಲ್ಲಿ ಕರಗಿಸಿ ಅದನ್ನು ಯಾರೂ ಓಡಾಡ್ದಿರೋ ಜಾಗದಲ್ಲಿ ಗಿಡದ ಬುಡಕ್ಕೆ ಹಾಕಬೇಡಿ. ನಂತರ ಈ ಕೃಷಿ ರೈತರು ಬೆಳೆ ಬೆಳೆದಿರ್ತಕ್ಕಂಥ ಬೆಳೆಗೆ ಅವರು ಮಾರುಕಟ್ಟೆಗೆ ಹೋಗಿ ಒಂದಷ್ಟು ದುಡ್ಡನ್ನು ತೊಗೊಂಡು ಬರ್ತಾರೆ, ಅವ್ರಿಗೆ ಬೆಲೆ ಸಿಗ್ತಕ್ಕಂತಹ ಸಂದರ್ಭದಲ್ಲಿ ಆ ದುಡ್ಡನ್ನು ಒಂದು 50 ರೂಪಾಯಿನೋ 100 ರೂಪಾಯಿನೋ ಎತ್ಕೊಂಡು ಸೇಮ್ ಅವರು ಕೂಡ ಬಂದು ಮನೆಗೆ ಆ ಬೆಳೆನಲ್ಲಿ ಬೆಳೆದಿರ್ತಕ್ಕಂತಹ ಆ ಬೆಲೆ ಸಿಕ್ಕಿರುತ್ತಲ್ಲ ಆ ದುಡ್ಡನ್ನು ತಗೊಂಡು ಬಂದು ಭಗವಂತನ ಮುಂದೆ ಈ ರೀತಿ ಉಪ್ಪಿನ ಬಟ್ಟಲಿನ ಮುಂದೆ ಆ ನೋಟನ್ನು ಇಟ್ಟು ಭಗವಂತನಲ್ಲಿ ಪ್ರಾರ್ಥಿಸಿ, ಇನ್ನೂ ಅತ್ಯುನ್ನತವಾಗಿ ನಾನು ಈ ಕೃಷಿಯನ್ನು ಬೆಳೆದಿದ್ದೇನೆ, ಈ ಕೃಷಿ ಬೆಳೆದಿದ್ದಕ್ಕೆ ಭೂಮಿ ತಾಯಿಗೆ, ವಿಶ್ವಕ್ಕೆ, ಯೂನಿವರ್ಸ್ಗೆ ಇನ್ನೂ ಅತ್ಯುನ್ನತವಾದಂತಹ ಬೆಳೆನ ನನಗೆ ಕೊಟ್ಟಿದ್ದಕ್ಕೆ ಭಗವಂತನಿಗೆ ನಾನು ಶರಣಾಗ್ತೇನೆ. ಥ್ಯಾಂಕ್ ಯು ಸೋ ಮಚ್. ನಾನು ಇನ್ನೂ ಅಬಾಂಡೆನ್ಸ್ ಆಗಿ ಇನ್ನೂ ಹೆಚ್ಚಿನದಾಗಿ ಬೆಳೆನ ಬೆಳೀತಕ್ಕಂತಹ ಶಕ್ತಿ ನನಗಿದೆ ಅಂತ ಹೇಳಿ ಭಗವಂತನಲ್ಲಿ ಪ್ರಾರ್ಥಿಸಿ ಇಡೀ ನೈಟ್ ಓವರ್ ನೈಟ್ ಬಿಟ್ಟು ಅದನ್ನು ಈ ನೋಟನ್ನು ಎತ್ಕೊಂಡು ನೀವು ಯೂಸ್ ಮಾಡಬೇಡಿ. ಮತ್ತು ನೆಕ್ಸ್ಟ್ ಮಂತು ಯಾವುದಾದ್ರೂ ಒಂದು ಬೆಳೆ ಬೆಳೆದಾಗ ಅದನ್ನು ಪೂಜೆ ಮಾಡ್ತಿರಲ್ಲ ಆವಾಗ ಆ ನೋಟನ್ನು ಖರ್ಚು ಮಾಡ್ಕೊಳ್ದೆ ಇಟ್ಕೊಳ್ಳಿ, ಬೇಕಾದರೆ ಈ ನೋಟನ್ನು ಆವಾಗ ಖರ್ಚು ಮಾಡ್ಕೊಳ್ಳಿವರಂತೆ.
ಸೇಮ್ ಈ ಉಪ್ಪನ್ನು ಕರಗಿಸಿ ಗಿಡದ ಬುಡಕ್ಕೆ ಹಾಕಿ ಅಥವಾ ಇಲ್ಲಾಂದರೆ ಅಡುಗೆ ಮನೆಯಲ್ಲಿ ಇರ್ತಕ್ಕಂಥ ಸಿಂಕ್ ಒಳಗಡೆ ಹಾಕಿ ಖಂಡಿತವಾಗಿಯೂ ಕೂಡ ಈ ರೆಮಿಡಿ ಮಾಡೋದ್ರಿಂದ ಉಪ್ಪು ಎಷ್ಟು ಎನರ್ಜೆಟಿಕ್ ಆಗಿ ಎಷ್ಟು ಪಾಸಿಟಿವ್ ಆಗಿ ಇರ್ತಕ್ಕಂಥದ್ದು ಅನ್ನೋದು ನಾನು ಸಾಕಷ್ಟು ವೀಡಿಯೋಸ್ಗಳನ್ನ ಮಾಡ್ತಾ ಬಂದಿದ್ದೀನಿ. ಸ್ನೇಹಿತರೆ, ಎಲ್ರಿಗೂ ಕೂಡ ಶೇರ್ ಮಾಡಿ. ನೀವು 1 ತಿಂಗಳು ಬಂದಿರತಕ್ಕಂಥದ್ದನ್ನು ಮಾಡಿ ಚಮತ್ಕಾರ ನೋಡಿ, ಆಟೋಮೆಟಿಕಲಿ ನೀವು ಅನ್ನೆಸೆಸರಿಯಾಗಿ ಖರ್ಚು ಮಾಡಿರ್ತಕ್ಕಂಥ ದುಡ್ಡು ಅವಾಯ್ಡ್ ಆಗ್ತಾ ಬರ್ತಾ ಇರುತ್ತೆ. ನಿಮಗೊಂದು ನಾನು ಏನಕ್ಕೆ ಖರ್ಚು ಮಾಡ್ತಾ ಇದ್ದೀನಿ, ಎಲ್ಲಿದೆ ನಂದು, ಅನಾವಶ್ಯಕವಾಗಿ ಏನೋ ಒಂದು ಆನ್ಲೈನಲ್ಲಿ ಇವತ್ತು ಬಂತಾ ಬುಕ್ ಮಾಡಿಬಿಡು, ಇವತ್ತು ಹೆಚ್ಚಿನದಾಗ ಒಂದು 50 ರೂಪಾಯಿ 100 ರೂಪಾಯಿಗಿಂತ ಹೊರಗಡೆ ಹೋಗಿ ಚಾರ್ಜ್ ತಿಂದ್ಬಿಡೋಣ. ಇವತ್ತಿನ ಪ್ರಪಂಚದಲ್ಲಿ ನಾವು ಎಷ್ಟೇ ಕೋಟಿ ಅಷ್ಟು ಐಶ್ವರ್ಯವನ್ನು ಸಂಪಾದನೆ ಮಾಡಿದ್ರು ಕೂಡ ಆರೋಗ್ಯ ಅನ್ನೋದು ಇದೆಯಲ್ಲ, ಯಾವುದೇ ಕಾರಣಕ್ಕೂ ಸಂಪಾದನೆ ಮಾಡಲಿಕ್ಕೆ ಹೋಗಬಾರ್ದು, ಆಗಲ್ಲ ಅದನ್ನು ಸಂಪಾದನೆ ಮಾಡಲಿಕ್ಕೆ. ಸೊ ಹಾಗಾಗಿ ಯಾಕಂತಂದರೆ ಲೈಫಲ್ಲಿ ಅನುಭವಿಸೋದಕ್ಕೆ ನಮಗೊಂದು ಶಕ್ತಿ ಆರೋಗ್ಯ ಇರಬೇಕು. ಹಾಗಾಗಿ ಹೊರಗಡೆ ತಿಂತಕ್ಕಂಥದ್ದು ಅಷ್ಟು ಸಮಂಜಸ ಅಲ್ಲ. ತಿನ್ನಿ, ಎಂಜಾಯ್ ಮಾಡಿ ಇಲ್ಲದೇ ಅದನ್ನು ಲೈಫು ಫುಲ್ಫಿಲ್ ಆಗೋಕ್ಕೆ ಸಾಧ್ಯ ಇಲ್ಲ. ಅದನ್ನೇ ಅತಿಯಾಗಿ ಓವರ್ ಮಾಡಿಕೊಂಡ್ರೆ ಲೈಫಲ್ಲಿ ಎಲ್ಲದರಲ್ಲೂ ಕೂಡ ನಾವು ಸುಲಭವಾಗಿ ಸಾಲ ಸಿಗುತ್ತೆ ಅಂತ ಹೋದರೆ ನಾವು ಕೊನೆಯಲ್ಲಿ ಆತ್ಮಹತ್ಯೆಗೆ ಈಡಾಗಬೇಕಾಗುತ್ತೆ. ಹಾಗಾಗಿ ಸ್ವಾರ್ಥವನ್ನು ಇಟ್ಕೊಳ್ಬೇಡಿ, ಎಲ್ರಿಗೂ ಕೂಡ ಶೇರ್ ಮಾಡಿ. ಇದೇ ರೀತಿ ಬರ್ತಕ್ಕಂತಹ ಒಂದು ನಿಮ್ಮ ದುಡ್ಡನ್ನು, ಮೊದಲನೇ ದುಡ್ಡನ್ನು ಇಟ್ಟು ಭಗವಂತನಲ್ಲಿ ಒಂದು ಯೂನಿವರ್ಸ್ಗೆ ಥ್ಯಾಂಕ್ಸ್ನ ಹೇಳಿ ಆ ಉಪ್ಪಿನ ಆ ಒಂದು ಪಾಸಿಟಿವ್ ವೈಬ್ನ ಹೀರ್ಕೊಂಡಿರುತ್ತೆ. ಎಷ್ಟು ಆಟೋಮೆಟಿಕಲಿ ಅನ್ನೆಸೆಸರಿ ಖರ್ಚು ಮಾಡ್ತಕ್ಕಂತಹ ವೈಬ್ನ ಈ ಉಪ್ಪು ಕಂಟ್ರೋಲ್ ಮಾಡುತ್ತೆ. ಆ್ಯಂಡ್ ನಿಮ್ಮಲ್ಲಿ ಯಾವಾಗಲೂ ಕೂಡ ಸದಾ ಲಕ್ಷ್ಮಿ ಸ್ಥಿರವಾಗಿ ನಿಲ್ಲೋದಕ್ಕೆ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ತಾ, ಈ ವಿಡಿಯೋ ನಿಮಗಿಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಆತ್ಮೀಯರಿಗೂ ಕೂಡ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳ್ತಾ ನೆಕ್ಸ್ಟ್ ಎಪಿಸೋಡಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ತೆ.